ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಹಸ್ಬೆಂಡ್ ಬರ್ಡೇ ಸೆಲೆಬ್ರೇಷನ್ ವ್ಲಾಗ್ ನೋಡಿಲ್ಲ, ಹೋಗಿ ನೋಡ್ಕೊಂಡು ಬನ್ನಿ. ನೋಡಿರೋರಿಗೆ ಥ್ಯಾಂಕ್ ಯು ಸೋ ಮಚ್. ಈ ವ್ಲಾಗ್ ಬಂದು ನಾವು ಗೋಪಾಲಸ್ವಾಮಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ, ಗುಂಡ್ಲುಪೇಟೆ ಹತ್ರ. ಸೊ ಈ ಕಂಪ್ಲೀಟ್ ವ್ಲಾಗ್ನ ಪೂರ್ತಿಯಾಗಿ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ. ಎಷ್ಟು ಬೇಕಷ್ಟು ಹಾಕ್ಸ್ಕೊಂಡು ಬೆಟ್ಟ ಇಲ್ಲೇ ಎಷ್ಟು ಹೊಂಟೋಗ್ಬಿಡ್ಬೋದು ಅನ್ನೋ ಥರ ಆಯ್ತು. ನಡ್ರಿ ಹೋಗೋಣ. ನೋಡಿ ಹೆಂಗ್ ಮಾಡಾಕವ್ರೆ. ಓ, ಇಲ್ಲಿ ಫ್ಲೈಓವರ್ ಅಲ್ವಾ? ನಾನು ಅದೇ ಅನ್ಕೋತಿದ್ದೀನಿ, ಫ್ಲೈಓವರ್ ಅಂತೆ ಎಲ್ಲಪ್ಪ, ಇನ್ನೊಂದು ಮೈಸೂರಲ್ಲಿ ಫ್ಲೈಓವರು ಅಂತ. ನಮ್ಮ ಮೈಸೂರು ಆದಷ್ಟು ಬೇಗ ಬೆಂಗಳೂರು ಆಗೋ ಚಾನ್ಸಸ್ ತುಂಬಾ ಕಾಣಿಸ್ತಾ ಇದೆ. ಆಲ್ರೆಡಿ ಆಗಿದೆ ಸ್ವಲ್ಪ. ಬ್ರೇಕ್ಫಾಸ್ಟ್ ಚೆನ್ನಾಗಿ ನಿಮ್ ತಲೆ ಎಲ್ಲ ಫುಲ್ ಕೆದ್ರೋಗ್ಬಿಟ್ಟೈತೆ. ಯಾರಿಗೆಲ್ಲ ಈ ಬೆಟ್ಟದ ಬಗ್ಗೆ ಗೊತ್ತಾ ಇಲ್ಲ, ಇದು ಚಾಮರಾಜನಗರ ಡಿಸ್ಟಿಕಲ್ಲಿರೋದು, ಬಂಡೀಪುರ ನ್ಯಾಷನಲ್ ಪಾರ್ಕ್ ಹತ್ರನೇ. ಸೊ ನೀವು ಮೈಸೂರಿಂದ ಟ್ರಾವೆಲ್ ಮಾಡ್ತೀರಾ ಅಂತಂದರೆ 2 hours ಜರ್ನಿ ಇರುತ್ತೆ. ನಾವು 6 o'clock ಬಿಟ್ವಿ, ಅಲ್ಲಿ 8:15ಗೆಲ್ಲ ತಲುಪಿದ್ವಿ. ಹೋಗೋ ವೇ ಮಾತ್ರ ತುಂಬಾ ಚೆನ್ನಾಗಿದೆ. ವಿಡಿಯೋ ಪೂರ್ತಿಯಾಗಿ ನೋಡಿ ಎಂಜಾಯ್ ಮಾಡಿ. ಜೋರಾಗಿ ಹ್ಯಾಪಿ ಬರ್ಡೇ. ನಾವಿವಾಗ ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ. ಇಲ್ಲಿ ಪಾರ್ಕಿಂಗ್ ಫೆಸಿಲಿಟಿ ಇದೆ. 2 ವೀಲರ್ ಎಲ್ಲ ಔಟ್ಸೈಡೇ ಪಾರ್ಕ್ ಮಾಡ್ಬೋದು. ಹಾಗೆ ಕಾರೆಲ್ಲ ಇನ್ಸೈಡ್ ಗ್ರೌಂಡ್ ಇದೆಯಲ್ಲ, ಅಲ್ಲಿ ಪಾರ್ಕ್ ಮಾಡಬೇಕು. ನೀವು ಹೋಗೋರು ನಿಮ್ಮ ಪ್ರೈವೇಟ್ ವೆಹಿಕಲ್ ತೊಗೊಂಡೋಗಂಗಿಲ್ಲ. ಅಲ್ಲಿ ಜೀಪ್ಸ್ ಇದೆ, ಇಲ್ಲ ಅಂತಂದರೆ ಗೌರ್ಮೆಂಟ್ ಬಸ್ ಇದೆ, ಬಸ್ಸೇ ಹೋಗಬೇಕು. ಜೀಪ್ಸು ನಾವು ಕೇಳಿದ್ವಿ, ಬಟ್ ಅವರೇ ಸಜೆಸ್ಟ್ ಮಾಡಿದ್ರು ಜೀಪ್ ವೇಸ್ಟು, ಸುಮ್ಮನೆ ಬಸ್ಸಲ್ಲೇ ಹೋಗಿ ಮೇಡಮ್ ಅಂತ. ಸೊ ಹಾಗಾಗಿ ನಾವು ಬಸ್ಸಲ್ಲೇ ಹೋಗ್ತಿದ್ದೀವಿ. ಇಲ್ಲಿ ವುಮೆನ್ಸ್ಗೆ ಆಧಾರ್ ಕಾರ್ಡ್ ತೋರಿಸಿದ್ರೆ ಫ್ರೀ, ಮೆನ್ಸ್ಗೆ 70 rupees ಚಾರ್ಜ್ ಮಾಡಿದ್ರು. ಗೌರ್ಮೆಂಟ್ ಬಸ್. ನೀವು ಆನೆ ಆನೆ ಅಂದ್ರೂ ಆನೆ ಬರಲ್ಲ. ಬಸ್ ಚಾರ್ಜಸ್ಸು 70 rupees ಎರಡೂ ಕಡೆ ಸೇರಿ. ಹೋಗುವಾಗ ಮಾತ್ರ ಟಿಕೆಟ್ ತೊಗೊಳ್ತಾರೆ ಅಷ್ಟೇ, ಬರುವಾಗ ಅದೇ ಟಿಕೆಟ್ ಕ್ಯಾರಿ ಆಗುತ್ತೆ. ನೀವೇನಾದರೂ ಇಂಥ ಪ್ಲೇಸ್ಗಳಿಗೆ ಹೋಗ್ತೀರಾ ಅಂತಂದರೆ ಪ್ಲೀಸ್ ಪ್ಲಾಸ್ಟಿಕ್ನ ಕ್ಯಾರಿ ಮಾಡಬೇಡಿ. ಏನು ಪ್ಲಾಸ್ಟಿಕ್ ಥಿಂಗ್ಸ್ ಇದೆ ಅದೆಲ್ಲ ನೀವು ಮನೇಲೇ ಬಿಟ್ಬಿಟ್ಟು ಹೋಗಿ. ವಾಟರ್ ಬಾಟಲ್ ತೊಗೊಂಡ್ರೂ ನೀವು ಸ್ಟೀಲ್ ಅಥವಾ ಬೇರೆ ಗಾಜಿನ ಬಾಟಲ್ ಯೂಸ್ ಮಾಡಿ, ಪ್ಲಾಸ್ಟಿಕ್ ಬಾಟಲ್ ಯೂಸ್ ಮಾಡಬೇಡಿ. ಅಲ್ಲಿ ಬ್ಯಾಗ್ ಚೆಕ್ ಮಾಡ್ತಾರೆ. ಚೆಕ್ ಮಾಡುವಾಗ ಏನಾದರೂ ಸಿಕ್ತು ಅಂತಂದರೆ ಅವ್ರು ಈಸ್ಕೊಳ್ತಾರೆ. ನಾನು ಲೇಸ್ ಏನಾದರೂ ತೊಗೊಂಡೋಗೋಣ ತಿನ್ನೋಕ್ಕೆ ಅಂತ ತೊಗೊಂಡಿದ್ದೆ, ಬಟ್ ನಾನು ಮನೆಯಿಂದನೇ ಸ್ಟೀಲ್ ಬಾಕ್ಸ್ ಕ್ಯಾರಿ ಮಾಡಿದ್ದೆ. ನಾನು ಪ್ರೀವಿಯಸ್ ಇಲ್ಲಿ ವಿಸಿಟ್ ಮಾಡಿರೋದ್ರಿಂದ ನನಗೆ ಗೊತ್ತಿತ್ತು. ಸೊ ಅದಕ್ಕೆ ನಾನು ಯಾವುದೇ ಪ್ಲಾಸ್ಟಿಕ್ ಥಿಂಗ್ಸ್ನ ಕ್ಯಾರಿ ಮಾಡಿಲ್ಲ. ಇದೊಂದೇ ಪ್ಲೇಸ್ ಅಂತಲ್ಲ, ಬೇರೆ ಪ್ಲೇಸಸ್ಗೆ ಹೋದ್ರೂ ಅಲ್ಲಿ ಕೇಳಿದ್ರು ಕೇಳಿಲ್ಲ ಅಂತಂದ್ರೆ ನೀವು ಆದಷ್ಟು ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡಿ. ಯಾಕಂದರೆ ಅಲ್ಲಿ ತುಂಬಾ ಅನಿಮಲ್ಸ್ ಇರುತ್ತೆ, ಹಾಗಾಗಿ ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಕಂಟ್ರೋಲ್ ಮಾಡೋದು ಒಳ್ಳೆಯದು ಅಲ್ವಾ. ಈ ಬೆಟ್ಟ ಏನು ಸ್ಪೆಷಾಲಿಟಿ ಅಂತ ಅಂದರೆ, ವರ್ಷದ 365 ದಿನವೂ ಇಲ್ಲಿ ಹಿಮ ಬೀಳ್ತಾನೆ ಇರುತ್ತೆ. ಬೇಸಿಗೆ ಇದ್ರೂ ಹಿಮ ಬೀಳುತ್ತೆ, ಅದೇ ಸ್ಪೆಷಲ್. ಈ ಬೆಟ್ಟಕ್ಕೆ ನಾನೇನು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿಲ್ಲ, ತುಂಬ ಸತ ವಿಸಿಟ್ ಮಾಡಿದ್ದೀನಿ. ಲಾಸ್ಟ್ ಟೈಮು 7 years ಬ್ಯಾಕ್ ಹೋಗಿದ್ದೆ. ಅದಕ್ಕೂ ಮುಂಚೆ ನಾನು ತುಂಬ ಚಿಕ್ಕವಳಿದ್ದಾಗ ನಮ್ಮಪ್ಪ ಈ ಪ್ಲೇಸಿಗೆ ಕರ್ಕೊಂಡು ಹೋಗ್ತಿದ್ರು. ಅವ್ರಿಗೆ ಈ ಪ್ಲೇಸ್ ತುಂಬ ಇಷ್ಟ. ಸೊ ಹಾಗಾಗಿ ನನ್ನನ್ನು, ಅಕ್ಕನ, ಅಮ್ಮ 4 ಜನನು ಬೈಕಲ್ಲಿ ಟ್ರಾವೆಲ್ ಮಾಡ್ತಿದ್ವಿ. ಆವಾಗ ಬೆಟ್ಟಕ್ಕೆ ಬೈಕೇ ಹೋಗ್ತಾಯಿತ್ತು, ಬಸ್ ಇರಲಿಲ್ಲ. ಸೊ ನಾವಿಲ್ಲೆಲ್ಲ ಬಂದು ಓಡಾಡಿದ್ದು ತುಂಬಾ ಮೆಮೊರಿ ಇದೆ. ಪ್ಲೇಸ್ ಮಾತ್ರ ಪೀಕಲ್ಲಿ ಹೋದರೆ ಹಿಮ ಮುಖಕ್ಕೆ ಹೊಡಿತಾ ಇರುತ್ತೆ, ತುಂಬಾ ಚೆನ್ನಾಗಿದೆ. ನಾವು ಹೋದಾಗ ವೆದರು ತುಂಬ ಪ್ಲೆಸೆಂಟ್ ಆಗಿತ್ತು. ಮಳೆ ಸ್ವಲ್ಪ ಸ್ವಲ್ಪ ಬರ್ತಾಯಿತ್ತು, ಬಟ್ ಹಿಮ ಜಾಸ್ತಿನೇ ಇತ್ತು. ಹೋಗ್ತಾ ಹೋಗ್ತಾ ಸ್ವಲ್ಪ ಕಡಿಮೆ ಆಗ್ತಿತ್ತು. ಕಾಣಿಸ್ತಿತ್ತು ಅಲ್ಲಿ, ಅಲ್ಲಿ ಸ್ಟ್ರೈಟ್ ಆನೆ ಕಾಣಿಸ್ತಾ ಇದೆ. ನಿಮ್ಮ ಫೋನ್ ಕಾಣಿಸ್ತಿದ್ದ ಇದೆ, ನಮ್ಮ ಕಣ್ಣಿಗೆ ಕಾಣಿಸ್ತಿದೆ, ಕ್ಯಾಮ್ರಾಗ ಅಷ್ಟು ಕಾಣಿಸಿಲ್ಲ. ಆಗ್ತಿಲ್ಲ ಗಾಯ್ಸ್, ಆಗ್ತಿಲ್ಲ.
ಗೋಲ್ಡ್ ಗೋಲ್ಡ್. ನಾವ್ ಅವಾಗ ಬರುವಾಗ ಇದೆಲ್ಲ ಏನು ಕಟ್ಟಿದ್ದಿಲ್ಲ, ಫುಲ್ ಇಲ್ಲೆಲ್ಲ ಓಪನ್ ಇತ್ತು, ಇದೆಲ್ಲ ಓಪನ್ ಇತ್ತು, ಆ ಕಡೆ ಎಲ್ಲ ಓಪನ್ ಇತ್ತು. ನಾವ್ ಬಂದಾಗ ಒಬ್ರು ಫಾರಿನರ್ ಯಾರೋ ಟೂರಿಸ್ಟ್ ಕರ್ಕೊಂಡು ಹೊಂಟೋಗ್ಬಿಟ್ಟಿದ್ರು, ಆನೆ ನೋಡ್ಬೇಕು ಹುಡುಕ್ಬೇಕು ಅನ್ಕೊಂಡು ಒಳಗಡೆ. ನಾವು ಸಂಜೆ ಹೋಗುವಾಗ್ಲೂನು ನಾವ್ ಅಪ್ಪಂಗ್ ಹೇಳ್ತಿದ್ದ ಬಂದೇ ಇಲ್ಲ, ಅವ್ರು ಹೊಂಟೋಗ್ಬಿಟ್ರು ಬಂದೇ ಇಲ್ಲ ಅಂತ ನೋಡ್ತಾ ಇದ್ರು. ಇವಾಗ ಇದೆಲ್ಲ ಕರೆಕ್ಟ್ ಅಲ್ಲ, ಅವಾಗ ಏನೂ ಇಲ್ಲ. ಇಲ್ಲಿಂದ ಪ್ರಸಾದ ಕೊಡ್ತಿದ್ರು, ಇಲ್ಲಿ ಅಥವಾ ಅಲ್ಲಿಂದ ಪ್ರಸಾದ ಕೊಡ್ತಾರ, ಅಲ್ಲಿ ಇಸ್ಕೊತಿದ್ದ. ಅವಾಗಮ್ಮ ಅಲ್ಲಿ ತಲೆ ಮೇಲೆ ಗರ್ಭಗುಡಿ ಒಳಗಡೆ ಇತ್ತಲ್ಲ, ಅಲ್ಲಿ ಅವರು ಇದಾಗ್ತಿದ್ದು, ನೀರ್ ಬೀಳ್ತಿತ್ತು. ನಮ್ಮಪ್ಪ ಅವಾಗ ತಲೆ ಮೇಲೆ ಅದು ಹಿಂಗ್ ಕಟ್ಟೆ ತರ ಇರುತ್ತಲ್ಲ, ಅದ್ರ ಮೇಲೆ ಹಿಂಗ್ ಮುಟ್ಟಿದ್ರೆ ನೀರ್ ತೊಟಗ್ತಾ ಇರೋದು. ಅದಕ್ಕೆ ಹಿಮವದ್ ಗೋಪಾಲ ಸ್ವಾಮಿ ಹಿಮ ದೇವ್ರ ತಲೆ ಮೇಲೆ ಬೀಳ್ತಾ ಇರುತ್ತೆ ಅಂತ ಅನ್ನೋದು. ಅದನ್ನ ಎತ್ತಿ ನಮ್ಗೆ ಎರಚಿಸೋದು, ಇದ್ ಮಾಡೋದು. ತುಂಬ ಕಾಡು ಮಧ್ಯದಲ್ಲಿರೋದ್ರಿಂದ ಇಲ್ಲಿ ಕಾಡಾನೆಗಳೆಲ್ಲ ತುಂಬಾ ಕಾಮನ್ ಆಗಿರುತ್ತೆ. ನಾವು ಹೋದಾಗ ಹತ್ರ ಬಂದಿರಲಿಲ್ಲ, ದೂರದಲ್ಲಿ ಒಂದೆರಡು ಆನೆ ನೋಡಿದ್ವಿ, ಪ್ಲಸ್ ಜಿಂಕೆಗಳನ್ನೂ ನೋಡಿದ್ವಿ. ಸಮ್ಟೈಮ್ಸ್ ಆನೆಗಳು ಈ ಟೆಂಪಲ್ ಏನಿದೆ ಅದು ಕಾಂಪೌಂಡ್ ಹತ್ರದವರೆಗೂ ಬರುತ್ತೆ, ಬಟ್ ಯಾರಿಗೂ ಏನೂ ಮಾಡೋದಿಲ್ಲ. Top of the hill. ನಿಮ್ ಫೋನ ತೋರಿಸಿ, ಹೊಸ ಫೋನ್ ಬರ್ಡೇ ಫೋನ್. ಬರ್ಡೇ ಫೋನ್ ಅಲ್ಲ ಇದು. ಬರ್ಡೇ ಮುಂಚೆ ಕೊಡ್ಸಿರೋದಷ್ಟೇ. Hey boy, how is Josh? Hi. ಫಾಗ್ ಸ್ವಲ್ಪ ಕಡಿಮೆ ಆಯ್ತು ಕಂಪೇರ್ ಟು ಫಸ್ಟ್ ಬಂದ ತಕ್ಷಣಗಿಂತ. ದಟ್ಟ ಕಾಡಲ್ಲಿ ಅದೊಂದು ಹೇಳಿ, ಬೇರೆ ಹೇಳ್ತಿರಲ್ಲ ಹೇಳಿ. ಗಾಳಿನೆಲ್ಲ ತಗೊಳಕ್ಕೆ ನಿಮ್ ಕಡೆಯವರೇ ಬರ್ಬೇಕಷ್ಟೇ. ಯಾಕೆ ಬೇರೆ ಕಡೆ ಅದು ಫಾರಿನರ್ಸ್ಗೆ ಯಾಮರ್ಸ್ಬಿಟ್ಟು ತಗೊಂಡಿರೋದು. ಅವ್ನು ಯಾರೋ ವಿಡಿಯೋ ಮಾಡಾಕಿರೋದು. ನಾವು ಯಾಮರ್ಸದ ಅದು ಹಿಮಾಲಯದ್ದು ಗಾಳಿ, ಇದು ಫ್ರೆಶ್ ಏರು ಅಂತ ತಗೊಂಡು. ಇದು ಹಿಮವದ್ ಗೋಪಾಲ ಸ್ವಾಮಿ. ಬಟ್ಟೆ ಮೇಲೆ ನೀರು ಚೆನ್ನಾಗಿ. ಹೋಗೋಣ. ಯಾವ ತರಕದಲ್ಲಿ ಸ್ಯಾಟರ್ಡೆ ಸಂಡೇ ಟೈಮು ತುಂಬಾ ಕ್ರೌಡ್ ಇರುತ್ತೆ. ನಾವು ಹೋಗಿದ್ದು ಫ್ರೈಡೇ, ಅಷ್ಟೊಂದು ಕ್ರೌಡ್ ಇರಲಿಲ್ಲ. ಸ್ಯಾಟರ್ಡೆ ಸಂಡೇ ತುಂಬಾ ಕ್ರೌಡ್ ಇರುತ್ತೆ. ಬಸ್ ಫೆಸಿಲಿಟಿಯು ಸಹ 15 ಮಿನಿಟ್ಸ್ಗೆ ಒಂದೊಂದು ಬಸ್ ಬರ್ತಾನೆ ಇರುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಬಸ್ಸು ಬರ್ತಾ ಇದೆ, ಇಲ್ಲಿ ಕಾಣಿಸ್ತಲ್ಲ, ಹೊಂಟೋಯ್ತು. ಇವಾಗ ಇಲ್ಲಿಗೆ ಬರುತ್ತೆ, ನಾವು ಬಸ್ ಹತ್ಕೊ ಹೋಗ್ತೀವಿ. ಏನಂತೀರ? ಯಾರು பெரிய ಕಿಲೋಮೀಟರ್ ಹೋಗ್ಬೇಕಲ್ಲ ಗುರು. ಓಡಿಸ್ಬೇಕು ಗಾಡಿ ಓಡಿಸ್ಬೇಕು ನೀವು.
ಇಬ್ರಿಗೂ ವರ್ಕಿಂದ ಒಂದು ಸ್ವಲ್ಪ ಬ್ರೇಕ್ ಬೇಕಾಗಿತ್ತು. ವರ್ಕ್ ಅಂತ ಯಾವಾಗಲೂ ವರ್ಕ್ ಮಾಡ್ತಾನೆ ಇರಬಾರ್ದು. ಮಧ್ಯೆ ಈ ಥರ ಗ್ಯಾಪ್ ಸಿಕ್ಕಿದಾಗ, ಟೈಮ್ ಸಿಕ್ಕಿದಾಗ ನೇಚರ್‌ನ ಫೀಲ್ ಮಾಡಬೇಕು, ಎಕ್ಸ್‌ಪೀರಿಯನ್ಸ್ ಮಾಡಬೇಕು, ಎಕ್ಸ್‌ಪ್ಲೋರ್ ಮಾಡಬೇಕು ಇಡೀ ವರ್ಲ್ಡ್‌ನ. ವರ್ಲ್ಡ್ ಅಂತೂ ಆಗಿಲ್ಲ ಅಂತಂದ್ರೂ ನಮ್ಮ ಸುತ್ತಮುತ್ತ ಇರೋ ಒಂದಷ್ಟು ಪ್ಲೇಸ್‌ಗಳನ್ನ ಎಕ್ಸ್‌ಪ್ಲೋರ್ ಮಾಡಬೇಕು. ನಮ್ಮಿಬ್ರಿಗೂ ಅದು ತುಂಬಾ ಇಷ್ಟ ಎಕ್ಸ್‌ಪ್ಲೋರಿಂಗಲ್ಲಿ. ಸೊ, ಹಾಗಾಗಿ ಇದು ಹೆಂಗೂ ನಿಯರ್ ಇದೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಹೋಗಿದ್ದು. ನೆಕ್ಸ್ಟು ಇನ್ನು ಯಾವಾಗ ಯಾವಾಗ ಟೈಮ್ ಸಿಗುತ್ತೆ ಆದಷ್ಟು ಪ್ಲೇಸಸ್ ನಮ್ದೇನೇನಿದೆ ಅದನ್ನೆಲ್ಲ ಕವರ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ಹೋಪ್‌ಫುಲಿ ಎಲ್ಲ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ಬೆಟ್ಟದ ಕೆಳಗಡೆ ಇಳಿಯುವಾಗ ಹೇಗೆ ಕಾಣಿಸ್ತೆ ನೋಡಿ ವ್ಯೂ ತುಂಬಾನೇ ಫುಲ್ ಗ್ರೀನರಿ ಏನೋ ಗ್ರೀನ್ ಮ್ಯಾಟ್ ಹಾಕಿರೋ ಥರ ಕಾಣಿಸ್ತಾ ಇದೆ. ಅಲ್ಲಲ್ಲಿ ಒಂದೊಂದು ದೊಡ್ಡ ದೊಡ್ಡ ಆಲದ ಮರ ಇದೆ. ಅದು ಮಾತ್ರ ಎತ್ತರವಾಗಿದೆ. ಇನ್ನು ಬೇರೆ ಮರಗಳೆಲ್ಲ ತುಂಬ ಚಿಕ್ಕದಾಗಿದೆ. ತುಂಬಾನೇ ಚೆನ್ನಾಗಿ ಕಾಣಿಸ್ತಿದೆ. ನಾನು ಈ ವ್ಯೂನ ಸಖತ್ ಎಂಜಾಯ್ ಮಾಡಿದೆ. ಕೆಳಗಡೆ ಬಂದರೆ ನಿಮಗೆ ಏನಾದರೂ ಪರ್ಚೇಸ್ ಮಾಡಲಿಕ್ಕೆ ಶಾಪ್ಸ್ ಇದೆ. ಊಟ ತಿಂಡಿಗೆಲ್ಲ ಶಾಪ್ಸ್‌ಗಳಿದೆ. ಪಾರ್ಕಿಂಗ್ ಎಲ್ಲ ಫೆಸಿಲಿಟಿ ಚೆನ್ನಾಗಿದೆ. ವಾಶ್‌ರೂಮ್‌ಗಳು ಸಹ ಇದೆ. ತುಂಬಾನೇ ಚೆನ್ನಾಗಿದೆ ಫೆಸಿಲಿಟೀಸ್. ನೀವು ಹೋಗಿ ಒಂದ್ಸತಿ ವಿಸಿಟ್ ಮಾಡಿ. ಅದೇನೋ ಗೊತ್ತಿಲ್ಲ ನಮ್ಮಿಬ್ರಿಗೂನುವೆ ಹಳ್ಳಿ ಕಡೆ ಟ್ರಾವೆಲ್ ಮಾಡೋದಂದ್ರೆ ತುಂಬಾನೇ ಖುಷಿ ಆಗುತ್ತೆ. ಅಲ್ಲಿ ಜನಗಳು ಎಷ್ಟು ಪೀಸ್‌ಫುಲ್, ಕಾಮ್ ಆಗಿರ್ತಾರೆ. ಯಾವುದೇ ಟೆನ್ಷನ್ ಇಲ್ಲ, ನಾಳೆ ಯೋಚನೆ ಇಲ್ಲ. ಇವತ್ತು ತಿಂದ್ವಾ, ಉಂಡ್ವಾ, ಏನಾಯ್ತು, ಕೆಲಸ ಮಾಡಿದ್ವಾ ಅಷ್ಟೇ. ಅವ್ರು ಅಟ್ ಪ್ರೆಸೆಂಟ್ ಥಿಂಕ್ ಮಾಡ್ತಿರ್ತಾರೆ. ಫ್ಯೂಚರ್ ಅಷ್ಟಾಗಿ ಥಿಂಕ್ ಮಾಡಲ್ಲ. ನಾವೇ ಅಷ್ಟೊಂದೆಲ್ಲ ಥಿಂಕ್ ಮಾಡೋದು. ಸೊ, ನನಗೆ ತುಂಬಾನೇ ಇಷ್ಟ ಆಗುತ್ತೆ ಈ ಥರ ಪ್ಲೇಸಸ್‌ಗಳು. ಚೆನ್ನಾಗಿದೆಯಲ್ಲ ಮನೆ. ಇಲ್ಲೇ ಸಣ್ಣದಾಗಿ ಇರೋದು. ಇಲ್ಲೇ ಫೋಟೋ ತೆಗ್ಸು. ಈಗ ದುಡ್ಡು ಕೇಳ್ತಾರೆ. ದುಡ್ಡು ಬಿಸ್ನೆಸ್. ಫುಲ್ಲು ಇವರು ಒಂದು ದುಡ್ಡು ಮಾಡ್ಕೋತಾರಲ್ಲ ಒಳ್ಳೆ ದುಡ್ಡು ಇವ್ರಿಗೆ. ಈ ಥರ ಹೂವು ಬೆಳೆಸೋದು ಫೋಟೋಸ್ಗೆ ಒಬ್ರಿಗೆ ಒಬ್ರಿಗೆ ಅಂತ 50 ರೂಪಾಯಿ ಚಾರ್ಜ್ ಮಾಡ್ತಾರಂತೆ. ಸೊ ಒಂದು 20 ಜನ ಬಂದ್ರು ಎಷ್ಟು ಸಾವಿರ ಆಗುತ್ತಮ್ಮ? 1,000 ಆಗುತ್ತೆ. ಇನ್ನೇನು ಆಯ್ತಲ್ಲ ಅಲ್ಲೇ ಒಳ್ಳೆ ಸಂಪಾದನೆ. ಅಮ್ಮ ಇಲ್ಲಿ ಒಂದು ಫೋಟೋ ತಗೊಂಡೋಗೋಣ ಬನ್ನಿ. ನಾವು ಈ ತರ ಒಂದು ಫ್ಲವರ್ ಮಾಡಿ ಆಯ್ತಾ. ಮಾಡೋಣ ಒಳ್ಳೆ ಬಿಸ್ನೆಸ್. ನೋಡಿ ಗಾಯ್ಸ್, ಯಾರಾದ್ರೂ ಗುಂಡ್ಲುಪೇಟೆ ಸರೌಂಡಿಂಗ್ ಇತ್ತು ಅಂತಂದ್ರೆ ಈ ತರ ಸನ್ಫ್ಲವರ್ ಹಾಕ್ಬಿಟ್ಟು ಆರಾಮಾಗಿ ದುಡ್ಡು ಮಾಡ್ಬೋದು. ನಾನಂತೂ ಈ ಕಡೆ ಜಮೀನ್ ಇತ್ತು ಅಂತಂದ್ರೆ ಪಕ್ಕ ಮಾಡ್ತಿದ್ದೆ. ಅಲ್ಲಿ ಯಾರು ಬರ್ತಿರ್ಲಿಲ್ಲ ಬನ್ನಿ. ಇಲ್ಲಿ ಈ ಕಡೆ ಇದ್ದಿದ್ರೆ ನಿಮ್ ಜಮೀನ್ಗಲ್ಲ, ಈ ಕಡೆ ಇದ್ದಿದ್ರೆ ನಮ್ ಜಮೀನು ಪಕ್ಕ ಮಾಡ್ತಿದ್ದೆ. ಬಿಸ್ನೆಸ್ ಮನಿ. ಬತ್ತಿಯಾ ಅದ್ರಲ್ಲಿ ಕರ್ಕೊಯ್ತೇನೆ ನನ್ನ ಮೈಸೂರ್ಗೆ. ಹಾ ಹಂಗೆ ಕೇಳ್ತೀರಿ. ಬಾಬು ಹೋಗೋಣ ಬಾ. ಹ್ಞೂ ಎಷ್ಟು ಚೆನ್ನಾಗಿ ವೀಲಿಂಗ್ ಮಾಡ್ತಾನೆ ನೋಡಿ ಅವನು. ಅದಕ್ಕೆ 50 ರೂಪಾಯಿಗೆ ವರ್ತ್ ಆಗೋ ರೇಂಜ್ ಒಂದು ವಹಿಸ್ಕೊಬಂದಿದ್ದೀನಿ. ಇಲ್ಲ ವರ್ತ್ ಆಗಲ್ಲ ಅದು. ವರ್ತ್ ಆಗಲ್ಲ, ಬಟ್ ಸುಮ್ಮನೆ ವರ್ತ್ ಆಗೋ ರೇಂಜ್ಗಾದ್ರೂ ಒಂದಷ್ಟು ಫೋಟೋಸ್ ವಿಡಿಯೋಸ್ ವರ್ತ್ ಆಗಲ್ಲ. ಫೋಟೋಸ್ ವಿಡಿಯೋಸ್ ನಾವು ತಗೊಂಡಿರೋದು ಏನೋ ಪಾಪ ಅವ್ರಿಗೂ ಅದೊಂದು ಬಿಸ್ನೆಸ್ ತರ, ಅವ್ರಿಗೂ ಒಂದು ಹೆಲ್ಪ್ ಆಗುತ್ತೆ ಏನೋ ಅದರಿಂದ ದುಡ್ಡು ಮಾಡೋದ್ರಿಂದ ಅಷ್ಟೇ. ನಮಗೂ ಒಂದು ಫೋಟೋಸ್ ವಿಡಿಯೋಸ್ ತಗೊಂಡು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಏನಂತೀರಾ? ಏನೋ ನಿಮ್ಮ ನಮ್ಗೆ ಯಾಕೆ. ವಿ ಆರ್ ಗೋಯಿಂಗ್ ಬ್ಯಾಕ್ ಟು ನಮ್ಮ ಮೈಸೂರು. ದೇವಸ್ಥಾನಕ್ಕೆ ಅನ್ಸುತ್ತೇವೆ ಏನೋ ಅನಿಸ್ಕೊಂಡಿರ್ತಾರಲ್ಲ ಹತ್ರ. ಹೆಂಗಿತ್ತು ಹೆಂಗಿತ್ತು ಸುಮಾರಾಗಿತ್ತು. ಗಾಡಿ ಓಡಿಸ್ಬೇಕಲ್ಲ ಅದಕ್ಕೆ ಹಿಂಸೆ. ಇಲ್ಲ ಅಂದ್ರೆ ನಾವು ಆನ್ ದ ವೇ ಬರುವಾಗ ಇದೊಂದು ಸ್ಟಾಪ್ ನೋಡಿದ್ವಿ. ಅಲ್ಲಿ ಜೇನುತುಪ್ಪ ಮಾರ್ತಿದ್ದಾರೆ. ಪ್ಯೂರ್ ಅಂತೆ ಕಾಡು ಜೇನುತುಪ್ಪ ಅಂತ. ಬಟ್ ಅಲ್ಲಿ ಬಾಕ್ಸಸ್‌ಗಳೆಲ್ಲ ಇಟ್ಬಿಟ್ಟು ಏನೋ ಮಾಡ್ತಿದ್ದಾರೆ. ನನ್ಗೆ ಗೊತ್ತಿರಲಿಲ್ಲ ಇದೇನು ಅಂತ. ನನ್ನ ಹಸ್ಬೆಂಡ್ ಹೇಳಿದ್ರು ಜೇನುತುಪ್ಪನ ಪ್ಯೂರ್ ಆಗಿ ಮಾಡೋದು. ಈಗ ಜೇನುಗಳು ಏನು ಮಾಡುತ್ತೆ, ಇವ್ರದ್ದು ಹನಿ ನೆಸ್ಟ್ ಏನಿದೆ ಅದು ತೊಗೊಂಡು ಬಂದು ಬಾಕ್ಸಲ್ಲಿ ಹಾಕಿರ್ತಾರಂತೆ. ಸುತ್ತಮುತ್ತ ಸನ್‌ಫ್ಲವರ್ ಪ್ಲಾಂಟ್ ಇರೋದ್ರಿಂದ ಜೇನುಗಳು ರಸನ ಅಲ್ಲಿ ಹೀರ್ಕೊಂಡು ಇಲ್ಲಿಗೆ ಬಂದು ಜೇನು ಗೂಡಲ್ಲಿ ಹಾಕೋದ್ರಿಂದ ಅದನ್ನ ಮತ್ತೆ ಜೇನುತುಪ್ಪ ಮಾಡಿ ಮತ್ತೆ ರೀಸೈಕ್ಲಿಂಗ್ ಮಾಡಿ ಪ್ಯೂರ್ ಆಗಿ ಸೇಲ್ ಮಾಡ್ತಾರೆ. ಅದೇನು ಕಚ್ಚೋದಿಲ್ಲ ಅಂತ ಹೇಳಿದ್ರು. ನನಗೆ ಗೊತ್ತಿಲ್ಲ ಇದು ಎಷ್ಟರ ಮಟ್ಟಿಗೆ ಸತ್ಯ, ಎಷ್ಟರ ಮಟ್ಟಿಗೆ ಸುಳ್ಳು ಅಂತ. ನಿಮ್ಗೇನಾದರೂ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ನನಗೇನು ಗೊತ್ತೋ ಅದನ್ನ ನಾನು ಹೇಳಿದ್ದೀನಿ.
2 ಅವರ್ಸ್ ಜರ್ನಿ ಅಲ್ವಾ ತುಂಬಾನೇ ಕಾಲು ನೋವುತ್ತೆ. ನಂಗೆ ಲಾಂಗ್ ಡ್ರೈವ್ ತುಂಬ ಇಷ್ಟ. ಬಟ್ ಕಾಲು ನೋವುತ್ತೆ ಅದೊಂದೇ ಕಷ್ಟ ನಂಗೆ ಲಾಂಗ್ ಡ್ರೈವಲ್ಲಿ. ಸೊ ಅದಕ್ಕೆ ಒಂದು ಪಿಟ್ ಸ್ಟಾಪ್ ತೊಗೊಂಡು ಅಲ್ಲಲ್ಲಿ ನಿಂತ್ಕೊಂಡು ಒಂದು ಸ್ವಲ್ಪ ಬಾಡಿ ಸ್ಟ್ರೆಚ್ ಮಾಡಿಕೊಂಡು ಆಮೇಲೆ ಹೋಗ್ತಾ ಇದ್ದೀನಿ. ನಿಮ್ಗೇನು ನೋವಾಯ್ತಿಲ್ವಾ? ಏನ್ ನೋವು ಮನಸ್ಸು ಮಾಡಿ ಅಲ್ಲಲ್ಲಿ ಸ್ಟಾಪ್ ತಗೊಂಡೋದ್ರೆ ಏನೋ ಆಗಲ್ಲ. ಇನ್ನು ಎಷ್ಟೊತ್ತು? 1 ಗಂಟೆ. ಅಲ್ಲಿ ಇನ್ನೂ ಸ್ಕೂಲ್ ಐತೆ, ಹೋಗಿ ಪಾಠ ಮಾಡ್ತಾ ಇರ್ತೀನಿ. ಇಲ್ಲಿ ಹನಿ ಅಣ್ಣ ತಾಯಿ ಒಂದ್ ತಗೋಬೇಕು ನಿಮ್ ಫೇಸಿಗೆ ಸೂಟ್ ಆಗುವಂಥದ್ದು. ಲಾಸ್ಟ್ ಇಯರ್ ನಿಮ್ ಬರ್ಡೇ ಕೊಡಿಸ್ಬೇಕು ಅಂತಿದ್ದೆ, ಬಟ್ ಆಗಿಲ್ಲ. ಬೇರೆ ಏನೇನೋ ಕೊಡಿಸ್ತೀನಿ. ನೆಕ್ಸ್ಟ್ ಇಯರ್ ಕೊಡ್ತಾರೆ ಇದನ್ನ. ನೀವೇ ತಗೊಳ್ಳಿ. ಈ ಖುಷಿಗೆ ಯಾಕೆ ಹೇಳ್ತೀರಾ? ನೆಕ್ಸ್ಟ್ ಇಯರ್ ವರ್ಗೂ ಕಾಯ್ತೀರಾ? ನೀವೇ ತಗೊಳ್ಳಿ ಅಷ್ಟಲ್ಲಿ. ಚಲೋ ನೋಡಿ ಕಾರ್ಗಳು, ಎಷ್ಟು ಕಾರ್ಗಳು ನಿಂತೈತೆ ಫೋಟೋಶೂಟ್ಗೆ. ಅವರಲ್ಲ ಆನ್ ದಿ ವೇ ಬರ್ತಾ ಆಷಾಢ ಶುಕ್ರವಾರದ ಪ್ರಸಾದ ಹಂಚ್ತಾ ಇದ್ರು, ನಮಗೆ ಸಿಕ್ತು. ಮನೆಗೆ ಬಂದು ಅದನ್ನು ತಿಂದ್ಬಿಟ್ಟು ಇವಾಗ ವಿಷನ್ ಬೋರ್ಡ್ ಮಾಡ್ತಾ ಇದ್ದೀವಿ. ವಿಷನ್ ಬೋರ್ಡ್ ನಾನು ಪ್ರೀವಿಯಸ್ ಮಾಡಿದ್ದೆ, ಬಟ್ ಇವತ್ತು ಏನಕ್ಕೆ ಮಾಡ್ತಿದ್ದೀನಿ ಅಂತಂದರೆ ಇವ್ರ ಬರ್ಡೇ ದಿನ ಮಾಡಿದ್ರೆ ನೆಕ್ಸ್ಟ್ ಇಯರ್ ಬರ್ಡೇಗೆ ಕ್ಯಾರಿ ಆಗುತ್ತೆ, 1 ಇಯರ್ಗೆ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ವಿಷನ್ ಬೋರ್ಡ್ ಬಗ್ಗೆ, ಮ್ಯಾನಿಫೆಸ್ಟೇಷನ್ ಬಗ್ಗೆ ನಿಮ್ಗಿನ್ನೂ ಗೊತ್ತಿಲ್ಲ ಅಂತಂದರೆ ನಾನು ಮುಂದಿನ ವೀಡಿಯೋದಲ್ಲಿ ಶೇರ್ ಮಾಡಬೇಕು ಅಂತಿದ್ದೀನಿ. ಮುಂದಿನ ವೀಡಿಯೋಗಳನ್ನೂ ಚೆಕ್ಔಟ್ ಮಾಡಿ ಅಂತ ಹೇಳ್ತಾ ಇವಾಗ ನಾವು ಊಟಕ್ಕೆ ಹೊರಗಡೆ ಹೋಗ್ತಾ ಇದ್ದೀವಿ. ಗೋಯಿಂಗ್ ಟು ಡಿನ್ನರ್. ಉಣ್ಣಕ್ಕೆ, ಅನ್ನ ಉಣ್ಣಕ್ಕೆ. ನೀವೇ ಗಾಡಿ ಓಡಿಸ್ತೀರಾ? ನಾವಿವಾಗ ಊಟಕ್ಕೆ ಹೋಗ್ತಾ ಇದ್ದೀವಿ. ಸುಮ್ಮನೆ ಯಾಕೆ ಮನೇಲೆ ಮಾಡೋದು, ತಿನ್ನೋದು ಇಷ್ಟಿಷ್ಟೇ, ಅದಕ್ಕೆ ಇಷ್ಟೊಂದೆಲ್ಲ ಮಾಡೋಕ್ಕಾಗಲ್ಲ. ದಿನ ಮನೇಲೆ ತಿಂತಿರ್ತೀವಲ್ಲ, ಸೊ ಹೊರಗಡೆ ತಿನ್ನೋಣ ಅಂತ ಅಂದ್ಬಿಟ್ಟು ಇವತ್ತು ಊಟಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲಿ ಹೋಗ್ತೀವಿ ಏನು ಅಂತ ನಾನು ನಿಮಗೆ ತೋರಿಸ್ತೀನಿ, ಬನ್ನಿ. ಹೊರಗಡೆ ಬೇರೆ ಏರಿಯಾಗೆ ಒಂದು ಹೋಟೆಲ್ ನೋಡಿದೆ, ಅಲ್ಲಿ ಹೋಗೋಣ ಅಂತ ಅಂದ್ಕೊಂಡ್ವಿ. ಆಮೇಲೆ ಟ್ರಾವೆಲ್ ಮಾಡಬೇಕು, ಆಲ್ರೆಡಿ ಟಯರ್ಡ್ ಆಗಿದ್ದೀವಿ, ಬೇಡ ಅಂತ ಅಂದ್ಬಿಟ್ಟು ನಮ್ಮ ಮನೆ ನಿಯರಲ್ಲೇ ಇರೋ ಫುಡ್ ಕಾರ್ಟ್ಗಳಿಗೆ ಹೋಗಿ ನಮ್ಗೇನು ಬೇಕು ಅಂತ ಅನ್ಸುತ್ತೆ ಅದನ್ನು ತೊಗೊಂಡು ಬಂದು ಮನೇಲೆ ಆರಾಮಾಗಿ ತಿನ್ಕೊಂಡ್ವಿ. ಹೊರಗಡೆ ತಿನ್ನೋಕ್ಕೆ ಅಂತ ಹೋಗಿ ಶಾಪಿಂಗ್ ಮಾಡ್ಕೊಂಡು ಮನೆಗೆ ಬಂದಂಗಾಯಿತು. ಇದಾಗಿತ್ತು ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟದ ವ್ಲಾಗ್. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ. ನನ್ನ ಇನ್ಸ್ಟಾಗ್ರಾಮ್ ಪೇಜ್ನೂ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ದ ಎಂಡ್. ಸಿ ಯು ಸೂನ್.